ಶಿವನ ಅರ್ಧನಾರೀಶ್ವರ ರೂಪದಿಂದ ಇರೋದು ಬರೀ ಭಕ್ತಿ ಮಾತ್ರವಲ್ಲ, ಅದರ ಹಿಂದೆ ಒಂದು ರೋಚಕ ಕಥೆ ಮತ್ತು ಅದ್ಭುತ ವಿಜ್ಞಾನ ಅಡಗಿದೆ. ಬನ್ನಿ, ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿ ಒಟ್ಟಿಗೆ ಕುಳಿತಿರ್ತಾರೆ. ದೇವತೆಗಳು, ಮುನಿಗಳು ಎಲ್ಲರೂ ಬಂದು ಇಬ್ಬರಿಗೂ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಿರ್ತಾರೆ. ಆದರೆ ಅಲ್ಲೊಬ್ಬರು ಋಷಿಗಳಿರ್ತಾರೆ, ಅವರೇ ಭೃಂಗಿ ಋಷಿಗಳು. ಇವರು ಶಿವನ ಪರಮ ಭಕ್ತರು. ಆದರೆ ಇವರ ತಲೆಯಲ್ಲಿ ಒಂದು ಹಠ ಇತ್ತು, ನಾನು ಕೇವಲ ಶಿವನಿಗೆ ಮಾತ್ರ ಪ್ರದಕ್ಷಿಣೆ ಆಗ್ತೀನಿ, ಪಾರ್ವತಿಗಲ್ಲ ಅಂತ. ಯಾಕಂದರೆ ಅವರ ದೃಷ್ಟಿಯಲ್ಲಿ ಶಿವನೇ ಸುಪ್ರೀಂ, ಪಾರ್ವತಿ ಕೇವಲ ಮಾಯೆ ಅಂತ. ಭೃಂಗಿ ಋಷಿಗಳು ಶಿವನಿಗೆ ಮಾತ್ರ ಪ್ರದಕ್ಷಿಣೆ ಹಾಕೋಕ್ಕೆ ಹೋದಾಗ ಶಿವ ಪಾರ್ವತಿ ಇಬ್ಬರು ಅಂಟಿಕೊಂಡು ಕೂತ್ಕೊಳ್ತಾರೆ. ಆಗ ಭೃಂಗಿ ಮುನಿಗಳು ಏನು ಮಾಡ್ತಾರೆ ಗೊತ್ತಾ, ಒಂದು ಸಣ್ಣ ಜೇನುನೊಣದ ರೂಪ ತಾಳಿ ಶಿವ ಪಾರ್ವತಿಯರ ಮಧ್ಯೆ ಇರೋ ಸಣ್ಣ ಗ್ಯಾಪ್ನಲ್ಲಿ ನುಗ್ಗಿ ಕೇವಲ ಶಿವನಿಗೆ ಮಾತ್ರ ಪ್ರದಕ್ಷಿಣೆ ಹಾಕೋಕ್ಕೆ ಟ್ರೈ ಮಾಡ್ತಾರೆ. ಭೃಂಗಿ ಋಷಿಗಳ ಈ ಭೇದ ಭಾವ ನೋಡಿ ಶಿವನಿಗೆ ಅನಿಸುತ್ತೆ, ಜಗತ್ತಿಗೆ ಒಂದು ದೊಡ್ಡ ಸತ್ಯವನ್ನು ತಿಳಿಸುವ ಸಮಯ ಬಂದಿದೆ ಅಂತ. ತಾನು ಮತ್ತು ಪಾರ್ವತಿ ಬೇರೆ ಅಲ್ಲ, ಇಬ್ಬರು ಒಂದೇ ಎಂಬುದನ್ನು ತೋರಿಸಿಕೊಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ತಕ್ಷಣ ಶಿವನು ತನ್ನ ದೇಹದ ಅರ್ಧ ಭಾಗವನ್ನು ಪಾರ್ವತಿಗೆ ನೀಡಿ ಅರ್ಧನಾರೀಶ್ವರ ರೂಪ ತಾಳ್ತಾರೆ. ಬಲಭಾಗದಲ್ಲಿ ಪುರುಷ ಅಂದರೆ ಶಿವ, ಎಡಭಾಗದಲ್ಲಿ ಪ್ರಕೃತಿ ಅಂದರೆ ಪಾರ್ವತಿ. ಇಡೀ ಬ್ರಹ್ಮಾಂಡವೇ ಒಂದು ಕ್ಷಣ ಈ ರೂಪ ನೋಡಿ ಬೆರಗಾಗುತ್ತೆ. ಆಗ ಭೃಂಗಿ ಋಷಿಗಳಿಗೆ ತಾವು ಮಾಡಿದ್ದು ತಪ್ಪು ಅಂತ ಅರಿವಾಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಇದು ಬರೀ ಕಥೆನಾ? ಖಂಡಿತ ಅಲ್ಲ. ಇದನ್ನು ಇವತ್ತಿನ ವಿಜ್ಞಾನದ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಶಿವ ಅಂದರೆ ಎನರ್ಜಿ, ಪಾರ್ವತಿ ಅಂದರೆ ಮ್ಯಾಟರ್. ಐನ್ಸ್ಟೈನಿನ E=mc² ಥಿಯರಿ ಹೇಳೋದು ಇದನ್ನೇ. ಎನರ್ಜಿ ಮತ್ತು ಮ್ಯಾಟರ್ ಬೇರೆ ಅಲ್ವೇ ಅಲ್ಲ, ಒಂದನ್ನು ಬಿಟ್ಟು ಇನ್ನೊಂದು ಇರೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಲೈಫ್ನಲ್ಲೂ ಅಷ್ಟೇ, ಗಂಡು ಹೆಣ್ಣಿನ ಸಮಾನತೆ ಅನ್ನೋದು ಬರೀ ಭಾಷಣಕ್ಕೆ ಮಾತ್ರ ಸೀಮಿತವಾಗಬಾರ್ದು. ಗಂಡು ಮತ್ತು ಹೆಣ್ಣು ಒಬ್ಬರಿಗೊಬ್ಬರು ಮೇಲೂ ಕೀಳಲ್ಲ, ಪರಸ್ಪರ ಪೂರಕರು. ಜೀವನ ಅನ್ನೋ ಗಾಡಿ ಸರಿಯಾಗಿ ನಡಿಬೇಕಂದ್ರೆ ಎರಡೂ ಚಕ್ರಗಳಲ್ಲೂ ಬ್ಯಾಲೆನ್ಸ್ ಇರಬೇಕು. ಕೊನೆಯದಾಗಿ ಹೇಳೋದಾದರೆ, ಈ ಜಗತ್ತು ಸುಂದರವಾಗಿ ನಡೆಯುತ್ತಿರೋದು ವೈದೃಶ್ಯಗಳ ಮಿಲನದಿಂದಲೇ ಹೊರತು ಒಬ್ಬರನ್ನೊಬ್ಬರು ವಿಭಜನೆ ಮಾಡೋದ್ರಿಂದ ಅಲ್ಲ. ಈ ಅರ್ಧನಾರೀಶ್ವರ ತತ್ವ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಮೂಡಿಬರಲಿ. ನಿಮಗೇನು ಅನಿಸುತ್ತೆ ನಮ್ಮ ಪುರಾಣಗಳ ಹಿಂದಿರೋ ಈ ಸೈನ್ಸ್ ಬಗ್ಗೆ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಹರ ಹರ ಮಹಾದೇವ್.